ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಅವರು ಬಿಜೆಪಿಯವರು, ನಾವು ಕಾಂಗ್ರೆಸ್ನವರು. ಇನ್ನು ಬಿಜೆಪಿಯವರು ಕಾಂಗ್ರೆಸ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದ್ರೆ ನನಗೇನೋ ಅರ್ಥ ಆಗ್ತಾ ಇಲ್ಲ. ಇದು ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ಟತಾ ಇದ್ದಾನೇನೋ ಅನ್ನುವಂತ ಭಾವನೆ ಬರ್ತದೆ. ಅದು ಮೋಸ್ಟ್ಲಿ ಅವ್ರಿಗೆ ಕನಸಿನಲ್ಲಿ ಅಂತ ವಿಚಾರ ಬಂದಿರಬೇಕು. ಯಾರು ಈ ಮಾತನ್ನ ಹೇಳಿದ್ದಾರೆ, ಯಾವರಿನ ಏನ್ರಿನ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವಂತೂ ಕಾಂಗ್ರೆಸ್ನವರು. ಈಗ ಬಿಜೆಪಿಯವರು ನಮಗೆ ಸಹಾಯ ಮಾಡ್ತಾರೆ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಏನು ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತದೆ. ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಏನು. ನೋಡಿ, ನಾನು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ನೀವು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಒಂದೇ ಮಾತನ್ನ ಹೇಳ್ತೀನಿ. 135 ಜನ ಶಾಸಕರ ಆರ್ಷ ಬಂದಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ. ಏನೇ ಇದ್ರು ಕೂಡ ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಯಾರು ಹೇಳ್ತಾರೆ? ನನ್ನ ಗಮನಕ್ಕೆ ಬಂದಿಲ್ಲ ಮತ್ತು ನಾನು ಭವಿಷ್ಯವನ್ನು ಕೂಡ ನುಡಿಯೋದು. ಯಾರು ಹೇಳ್ತಾರೆ? ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ. ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ಗೆ 2,000 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಮಂತ್ರಿ ಆಗಬೇಕು ಅಂದ್ರೆ 500 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ, ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ. ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಸೂಕ್ತ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಆಯಾ ಆಣೆಕಟ್ಟಿನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಮಂತ್ರಿಗಳು ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನ ಒಪ್ಪಿಸಿ ಅಂತ ಹೇಳಿ. ಬಟ್ ನಾನು ನಿಮ್ಮನ್ನ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 100 ವರ್ಷದ ಇತಿಹಾಸದಲ್ಲಿ ಬೆಳಗಾವದಲ್ಲಿ ಆಗದಂತ ಫ್ಲಡ್ 19ರಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ನಮಗೂ ಎಲ್ಲರಿಗೂ ಗೊತ್ತಿದೆ 19ರಲ್ಲಿ ಯಾವ ಸರ್ಕಾರ ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿತ್ತು. ಯಾವ ಕೇಂದ್ರದ ಪ್ರಧಾನ ಮಂತ್ರಿಗಳು ಏನಾದ್ರೂ ನಮ್ಮ ಜಿಲ್ಲೆಗೆ ಬಂದು 100 ವರ್ಷದ ಇತಿಹಾಸದಲ್ಲಿ ಆಗ್ಬಾರ್ದಂತ ಘಟನೆ ಆದ್ರೂ ಕೂಡ ಏನಾದ್ರೂ ಬಂದು ನೋಡಿದ್ರ? ಅದ್ರ ಬಗ್ಗೆನೂ ತಾವು ಇದನ್ನ ಬಳಸಿ. ಆದ್ರೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಹೊಸದಾಗೆಲ್ಲ ಈಗ ಸದ್ಯಕ್ಕೆ ಏನ್ ಮಾತಾಡುತ್ತೆ? ಬೇಡ ಬಿಡ್ರಪ್ಪ, ಈಗ ಸದ್ಯಕ್ಕೆ ಸೋತಿದೀವಿ. ಈಗ ಸದ್ಯ ಮಾತಾಡೋದು ಬೇಡ. ಅವ್ರು ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನ್ ಬೇಡ್ಕೊಳ್ಳಿ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ. ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆನೂ ಇದೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಇದನ್ನ 2 ಜಿಲ್ಲೆಯನ್ನ ಮಾಡ್ಬೇಕು, 3 ಜಿಲ್ಲೆಯನ್ನ ಮಾಡ್ಬೇಕನ್ನುವಂತ ಈಗಾಗಲೇ ಚರ್ಚೆ ಇದೆ. ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ 3 ಜಿಲ್ಲೆ ಮಾಡೋದು ಒಳ್ಳೇದು ಅಂತ ನಾವ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ. ನಾನಂತರೂ ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ. ಅದು ಕೂತ್ಕೊಂಡ್ ಟೇಬಲ್ ಮೇಲೆ ಮಾತನಾಡ್ಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ. ಈಗಾಗ್ಲೇ ಹೇಳ್ಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನೆ ಬೆಳಗ್ಗೆ ಬಂದು ಇಲ್ಲಿ ಮೋರ್ಚಾಗಿ ನಿಲ್ತಾರೆ. ಖಂಡಿತವಾಗ್ಲೂ ಆಗುತ್ತೆ.